ABCD ಬರೋದು ಎಕ್ಸ್ ಆದ್ಮೇಲೆ ವೈ. ಏನ್ ಮಾಡಿದ್ರು ಗೆಲ್ಲಕ್ಕಾಗಿಲ್ಲ ಪಾಪ MI. ಮೋಸ್ಟ್ಲಿ MI ಅಂಪೇರ್ ನ ಮಾಡಿತ್ತು ಅನ್ಸುತ್ತೆ ಫಿಕ್ಸ್. ಹೆಂಗ್ ಗೆಲ್ಲಕ್ಕಾಗುತ್ತೆ? ಸಾಲ್ಟ್ ಪಟ್ಟೇದಾರ್ ಹೊಡೆದ್ಮೇಲೆ ಹ್ಯಾಟ್ರಿಕ್ 6. ಇನ್ನ 4 ಮ್ಯಾಚ್ ಆಗಿರೋದ್ಲಿ, ಅದ್ರಲ್ಲೂ ಒಂದ್ ಸೋತಿದ್ರ. ಇಷ್ಟೊಂದೆಲ್ಲ ಖುಷಿ ಪಡಬೇಡ. 3 ಸೋತಿ 1 ಗೆದ್ದಿರೋ ನಿಮ್ಗೆ ಇಷ್ಟ ಇರ್ಬೇಕಾದ್ರೆ, ಇನ್ನ 1 ಸೋತಿ 3 ಗೆದ್ದಿರೋ ನಮಗೆ ಇಷ್ಟ ಇರ್ಬೇಡ. ನಮ್ ಟೀಮ್ ಅಲ್ಲಿ ರೋಹಿತ್ ಶರ್ಮಂಗ್ ಇಂಜುರಿ ಆಗಿಲ್ಲ ಅಂದ್ರೆ ಆರಾಮಾಗಿ ಸೋಲಿಸ್ಬಿಡ್ತಿದ್ದ ನಿಮ್ನ. ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಾವು ಹೊಡೆತೀವಿ ಸೆಂಚುರಿ. ಗೆಲ್ಲಕ್ಕಾಗಿಲ್ಲ ಅಂದ್ರೆ ಸುಮ್ನೆ ನಿಮ್ಗೊಂದ್ ನೆಪ ಇಂಜುರಿ. ಬಿಡಾಲೆ, ಮ್ಯಾಚ್ ಅಂದ್ಮೇಲೆ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ. ಮ್ಯಾಚ್ ಅಂದ್ಮೇಲೆ ಗೆಲ್ಲೋದು ಸೋಲೋದು ಇರುತ್ತೆ, ಓಕೆ. ಆದ್ರೆ ಇಷ್ಟ ಮ್ಯಾಚ್ ಆದ್ರೂ ಬೂಮ್ರಾ ಇನ್ನೂ ವಿಕೆಟ್ ತೆಗ್ದಿಲ್ಲ, ಯಾಕೆ? ರುದರ್ಫೋರ್ಡ್ ಗೆ ಇನ್ನೊಂದು ಓವರ್ ಇದ್ಬಿಟ್ಟಿದ್ರೆ ಮ್ಯಾಚ್ ನಮ್ದೇ ಆಗಿತ್ತು ಪಕ್ಕ. ರೇಟ್ ಅಲ್ಲಿ ಮೇಲೆ ಕೆಳಗೆ ಆಗ್ತಾ ಇರುತ್ತೆ ಗೋಲ್ಡ್. ನೋ ಬಾಲ್ ಆಗಿಲ್ಲ ಅಂದ್ರೆ ಶಫರ್ಡ್ ಹಾಕಿದ್ ಫಸ್ಟ್ ಬಾಲ್ ಗೆ ರುದರ್ಫೋರ್ಡ್ ಬೋಲ್ಡ್. ಹಲೋ ನೀವು ಟಾಸ್ ಸೋತ್ರು ಮ್ಯಾಚ್ ಗೆಲ್ತೀರಾ ಅಂತ ನನಗೆ ಮುಂಚೆನೆ ಗೊತ್ತಿತ್ತು ಕಣ. ನೀನ್ ನನಗ್ ತಿಗ ಹೊಡ್ಸೋಕ್ ಬರ್ಬೇಡ, ಹೋಗಿ MI ಅವ್ರಿಗೆ ತಿಗ ಹೊಡ್ಸೋಗಲ್ಲ. ಹಂಗಾದ್ರೆ ನಾವು ಉಡ್ಸೋಕ್ ಬರಕ್ ಬಂದ್ರೆ ನೀವು ತಿಗ ಹೊಡ್ಕೊಂಡ್ಬಿಟ್ಟಿದ್ರ ಅಂತ ಆಯ್ತು. ನಮ್ ಸಾಲ್ಟು ಆಡಾದ್ಮೇಲೆ ಫಸ್ಟ್ ಬಾಲ್ಗೆ ಔಟ್ ಆದಾಗ ಏನೋ ಅಂತಿದ್ದೆ. ಇವಾಗ ನೋಡಿದ್ರೆ ಹಾಫ್ ಸೆಂಚುರಿ ಹೊಡೆದ್ಬಿಟ್ಟು ನಿಮ್ಮಂತ ಬೋಳಿ ಮಕ್ಕಳಿಗೆಲ್ಲ ಹೆಂಗ್ ತೋರಿಸ್ದ ಅಂತ. ಆಯ್ತು ಬಿಡು, ಆದ್ರೆ ರುದರ್ಫೋರ್ಡ್ ನಿಮ್ಮೆಲ್ಲರಿಗೂ ಬರ್ಸಿದ್ನಲ್ಲ ಲಾಸ್ಟ್ ಅಲ್ಲಿ ಬಾಯ್ಗೆ. ಆಯ್ತು ಸುಮ್ನೆ ಇರಲ್ಲ, ಅಂತವ್ಗೆಲ್ಲ ನಾವ್ ಎದುರೋದೇ ಇಲ್ಲ. ಕರೆಕ್ಟ್ ಆಗಿ ಹೇಳ. ಬಡ್ಡಿ ಮಗ ಬರ್ಸ್ಬಿಟ್ಟಿದ ಕಣ ಬಾಯ್ಗೆ. ಅದ್ ಸರಿ, ಆಗ್ಲೇ ನೀನು ನಾವು ಟಾಸ್ ಸೋತ್ರು ಮ್ಯಾಚ್ ಗೆಲ್ತೀವಿ ಅಂತ ಮುಂಚೆನೆ ಗೊತ್ತಾಯ್ತು ಅಂದಲ್ಲ, ಹೆಂಗೆ? ಅದೇನಿಲ್ಲ ಕಣ, ನನ್ ಭಯದಲ್ಲಿ ಒಂದ್ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಐತೆ, ಅದಕ್ಕೋಗಿ ಜಾಯ್ನ್ ಆಗು, ನಿನ್ಗೂ ಮುಂಚೆನೆ ಗೊತ್ತಾಗುತ್ತೆ. ಅಷ್ಟು ಕರೆಕ್ಟ್ ಆಗಿ ಹೇಳ್ತಾರ? ಹೌದು ಕಣ, 99% ಕರೆಕ್ಟ್ ಆಗಿ ಹೇಳ್ತಾರೆ. ಈ ತರವೆಲ್ಲ ನಿಮ್ಮಂತ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ಳೋರ್ಗೆ ಸಿಗುತ್ತಲ್ಲ. ಎಷ್ಟೋ ತಿಗ ಉರ್ಸ್ತಿರಲ್ಲೋ, ಹಿಂಗೆ ತಿಗ ಉರ್ಸ್ತಾ ಇದ್ರೆ ನಾವು ಡಿಪ್ರೆಷನ್ ಹೊರಟೋಗ್ತಿರಲ್ಲೋ. ಡಿಪ್ರೆಷನ್ ಆದ್ರೂ ಹೋಗು, ಇನ್ನೂ 2 ವರ್ಷ ವೆಕೇಶನ್ ಆದ್ರೂ ಹೋಗು, ನಮ್ಗೇನಂತೆ, ನಾವು ತಿಗ ಉರ್ಸ್ತಾ ಇರ್ತೀರಿ, ನೀವು ತಿಗ ಉಡ್ಕೊಂತಾರ್ರಿ ಅಷ್ಟೇ. I love this franchisee from starting. When I'm seeing Virat Bhai, there was AB de Villiers, Chris Gayle. ಟಿಮ್ ಡೇವಿಡ್ ಬ್ಯಾಟಿಂಗ್ ನೋಡಿ CSK ದವ್ರಿಗೆ ಹೆಂಗ ಆಗಿತ್ತಂದ್ರ ನಾ ಹೇಳಂಗಿಲ್ಲ, ನಮ್ ರೊಮಾರಿಯೋ ಶಫರ್ಡ್ ಹೇಳ್ತಾ ನೋಡಿ ಕೇಳ್ರಿ. ಹಲೋ ಮಚ್ಚ, ನಿನ್ನೆ ಮ್ಯಾಚ್ ನೋಡ್ದ? ಹ್ಞೂ ಮಚ್ಚ ನೋಡ್ದೆ, ನೀವೇ ಗೆದ್ದಿದ್ದು. ಯಾಕೆ ಮಚ್ಚ ನೀನ್ ನೋಡ್ಲಿಲ್ವಾ? ನಿಮ್ ಜೊತೆ ಇದ್ದಾಗ ಮಾತಾ ನೋಡ್ತೀವಿ ಮಚ್ಚ ನಾವು ಮ್ಯಾಚ್ ನ. ಯಾಕೆ ಮಚ್ಚ? ನೀವು ಸೋಲೋದನ್ನ ನೋಡಕ್ ತುಂಬಾ ಮಜಾ ಆಗುತ್ತೆ ಮಚ್ಚ ನನಗೆ. ಯಾಕೆ ಮಚ್ಚ, CSK ಮೇಲೆ ಅಷ್ಟೊಂದು ದ್ವೇಷನಾ ನಿಮ್ಗೆ? CSK ಮೇಲೆ ಅಲ್ಲ ಮಚ್ಚ ದ್ವೇಷ, ಕರ್ನಾಟಕದಲ್ಲಿ ಹುಟ್ಟಿ ಚೆನ್ನಾಗಿ ಸಪೋರ್ಟ್ ಮಾಡ್ತಾರಲ್ಲ ಅಂತ ನನ್ನ ಮಕ್ಕಳ ಮೇಲೆ ದ್ವೇಷ ಮಚ್ಚ ನಮ್ಗೆ. ನಾನೇನಾದ್ರು CM ಆಗಿದ್ರೆ ಅವ್ರನ್ನೆಲ್ಲಾರು ಗಡಿಪಾರ್ ಮಾಡಿಸ್ತಾ ಇದ್ದೆ ಮಚ್ಚ ನಾನು. RCB ಟೀಮು, RCB ಫ್ಯಾನ್ಸ್ ಅಂದ್ರೆ ಇಡೀ ವರ್ಲ್ಡ್ ಗೆ ಇನ್ಸ್ಪಿರೇಷನ್ ಮಚ್ಚ. ಸಕ್ಸಸ್ಗೆ ಕೀ ಅಂದ್ರೆ ಪೇಷನ್ಸ್ ಅಂತ ಹೇಳ್ಕೊಟ್ಟಂತ ಟೀಮ್ ಮಚ್ಚ RCB. ಜೈ RCB ಅಂತ ಹೇಳಿ ನೋಡೋಣ. ಜೈ RCB. ಹಲೋ ಹಲೋ ಹೇಳೋ. ಇದ್ಯಾನೋ, ನಾನೆಲ್ಲ ಸತ್ತೋಗಿದೆ ಅನ್ಕೊಂಡ್ಬಿಟ್ಟಿದ್ನಲ್ಲೋ. ಇಷ್ಟಕ್ಕೆಲ್ಲ ಸತ್ತೋಗೋ ಜಾಯ್ಮಾನ್ ಅಲ್ಲೇ ನಮ್ಮ ಮೊದ್ಲೇ. ಓ, ಮತ್ತೆ ಇನ್ನ ಮುಂದೆ ಇರೋ ಮ್ಯಾಚಸ್ ಎಲ್ಲ ಸತ್ತೋಗ್ಬಿಡ್ತೀರಾ? ನಮ್ ತಳ ರಿಕವರ್ ಆಗ್ತಾರ ನೋಡ್ತಾ ಇದ್ಯಲ್ಲ, ನೆಕ್ಸ್ಟ್ ಮ್ಯಾಚ್ ಇಂದ ಬಂದೇ ಬರ್ತಾರೆ ಪಕ್ಕ, ಎಲ್ರಿಗೂ ಕೊಡ್ತಾ ಇರೋದೆ. ಮತ್ತೆ ಅವಾಗ ನಾವು ಕೊಡ್ತೀರಿ. ಏನ್ನ? ನಿಮ್ ಟೀಮ್ ಅವ್ರಿಗೆಲ್ಲ ಲಾಲಿಪಾಪ್ ನ. ಹಲೋ, ರೆಡಿ ಅಂದ್ರು ಇವತ್ತು ನಮ್ಮ ಮೇಲೆ ಆಡೋದಕ್ಕೆ? ಗೊತ್ತಲ್ಲ, ನಾವ್ ಆಡಿರೋ 3 ಮ್ಯಾಚ್ ಗೆದ್ದಿದೀವಿ. ನಾವು ಅಷ್ಟೇ, ನಾವ್ ಆಡಿರೋ 2 ಮ್ಯಾಚ್ ಗೆದ್ದಿದೀವಿ. ಬಾರೋ ನೋಡ್ಕೊಂಡ್ ಆಮೇಲೆ. ನಾವು ಅಷ್ಟೇ, ನಾವ್ ಆಡಿರೋ 3 ಮ್ಯಾಚ್ ಸೋತೋಗಿದೀವಿ. ಇವ್ರು ಸೋತಿರೋ 3 ಮ್ಯಾಚ್ ಮೇಲೆ ಆನೆ. ಇವ್ರಿಗೆ ನಾಯಿ ಹೊಡ್ದಂಗೆ ನಿಮಗೂ ನಾಯಿ ಹೊಡ್ದಂಗೆ ಹೊಡೆದ್ ಕಳಿಸ್ತೀವಿ. ನೋಡೋಣ ಯಾರು ಹೊಡೆದ್ ಕಳಿಸ್ತಾರೋ. ನಾವೂನು ನೋಡ್ತೀರಿ. ನಿಮ್ ಪಕ್ಕ ಬರ್ಲೇಬೇಕು. ಆದ್ರೆ ಬರೋದಕ್ ಮುಂಚೆ ಜಯನಗರದಲ್ಲಿ ಸೀರೆ ಎಕ್ಸ್ಪೋ ನಡೀತಿದೆ, ಅಲ್ಲಿಗೆ ಹೋಗ್ಬಿಟ್ಟು ನನ್ ಸೀರೆ ಉಟ್ಕೊಂಡ್ಬಿಡು. ಸಾರಿ, ನಿಮ್ ಅಮ್ಮ ಅವ್ರಿಗೆ, ನಿಮ್ ಹೆಂಡತಿ ಅವ್ರಿಗೆ ಒಳ್ಳೆ ಸೀರೆನ ಕೊಡ್ಸು. ಅವ್ರಿಗೆ ನಾನ್ ಕೊಡ್ಸುದ್ರೆ ನನ್ಗೇನ್ ಬರುತ್ತೆ? ಲೋ ಅಲ್ಲಿ How does it feel to win this match against Mumbai Indians at the Wankhede? That is easily like a special feeling.
I came to the last year's match also. There we also won. We defended 233. Like this was very much needed. Dust on their shoulders. He was almost on fire today. He hit three back-to-back sixes to Santner as well, and the next over to Mayank Markande as well. That guy is unreal. He's so good in the power play. If he stays for more than 6 overs, you know it's RCB's game. It's done and dusted. We couldn't have asked for anything more. What a start by Virat and Phil Salt, over 100-run partnership. Kohli was, I would say, holding the pace while Phil Salt was just absolutely battering the field out there. And that Rajat Patidar 3 sixes, that was also crazy. I want your thoughts about Captain Rajat Patidar. It was a monstrous innings by him tonight. We couldn't have done it without him. 4 innings back-to-back. What an incredible performance. Yeah, very good captain. He's in some ruthless form. Just comes and just bang sixes like anything. He's doing his job perfectly. रजत पाटीदार सेल्फलेस नॉक खेली और उसके वजह से ही हमारा 240 रन बने थे। RCB! 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 Alien de Villiers. Swag से करेंगे सबका स्वागत. तो पल रुका ख्वाबों का कारवां और फिर चल दिए तुम कहाँ हम कहाँ RCB 14 ಮ್ಯಾಚ್ ಅಲ್ಲಿ 4ನೇ ಮ್ಯಾಚ್ ನೋಡಕ್ಕೆ ಮುಂಬೈಗೆ ಬಂದಿದ್ದೀನಿ. ನಾನು ಲೈಫಲ್ಲಿ ಇಷ್ಟು ದುಡ್ಡು ಕೊಟ್ಟು ನಾನು ಟಿಕೆಟ್ ಪರ್ಚೇಸ್ ಮಾಡ್ತೀನಿ ಅನ್ಕೊಂಡಿದ್ದಿಲ್ಲ. ಲಾಸ್ಟ್ ಟೈಮ್ ಮುಂಬೈ ಅವರು ನಮ್ಮ ಮೇಲೆ ಸೋತಿದ್ರು, ಇವಾಗ ಗೆಲ್ತಾರ ನೋಡೋಣ. ದುಬಾರಿ ಫಸ್ಟ್ ಟೈಮ್ ನಾನು ಲೈಫಲ್ಲಿ ಇಷ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಾ ಇರೋದು. ಸಿಗೋಣ ಮ್ಯಾಚ್ ಆದ್ಮೇಲೆ. ಮುಂಬೈ ಮ್ಯಾಚ್ ಅದ ಇವತ್ತು ಮುಂಬೈನಾಗ ಇರ್ತದ ನೋಡು. ಯಾರು ಹೇಳ್ಯಾರ ಸನಿಕ ಇವತ್ತು RCB ನಾಗ ಗೆದ್ದಿತ್ತದ? RCB ಸೋತಂದ್ರ ಏನ್ ಚಾಲೆಂಜ್ ಅಣ್ಣ? ನೀ ಏನಂತ ಅದು ಚಾಲೆಂಜ್ ಸನಿಕ? ಅಕಸ್ಮಾತ್ RCB ಸೋತಂದ್ರ ನೀ ಸೀರೆ ಹಾಕೊಂಡ್ ತಿರ್ಗಾಡ್ಬೇಕು ನೋಡೋಣ. ಸುಮ್ಮ ಹೋಗಿ ಅವ, ನಮ್ಗೇನ್ ಚಿಲ್ಲರ್ ಫ್ಯಾನ್ಸ್ ಅನ್ಕೊಂಡಿರಿ? ರಾಯಲ್ ಚಾಲೆಂಜರ್ಸ್ ಫ್ಯಾನ್ ಇದ್ದೀವಿ ನಾವು. ಸೋತ್ರು ಗೆದ್ರು RCB ನೇ ನಾವು. ಹತ್ತು ವಡಪಾವ್ ತಿಂದು ಕಲ್ಟೆ ಬಿಡು. ಅವಕಾಶ ಇದೆ ಇಲ್ಲಿ. ಹಾರ್ದಿಕ್ ಪಾಂಡ್ಯ ವಿಕೆಟ್ ಜೇಕಬ್ ಡಫಿಗೆ ಬಂದಿದೆ. ರೊಮಾರಿಯೋ ಶೆಫರ್ಡ್ ಈ ಕ್ಯಾಚ್ ನ ಹಿಡಿತಾ ಇರೋದು. ಹಾರ್ದಿಕ್ ಪಾಂಡ್ಯ ನಾಯಕ ಔಟ್ ಆಗಿರೋದು. ಖುಷಿ ಆಗ್ಬಿಟ್ಟಿದ್ದಾರೆ RCB ಅಭಿಮಾನಿಗಳು ವಾಂಖಡೆ ಸ್ಟೇಡಿಯಂ ಅಲ್ಲಿ. ಪ್ಲಾನ್ ತಕ್ಕಂಗೆ ಬೌಲಿಂಗು, ಫೀಲ್ಡ್ ಇಟ್ಕೊಂಡಂಗೆ ಬೌಲಿಂಗು, ಪೊಸಿಷನ್ ಅಲ್ಲೇ ಕಾಣಿಸ್ಲಿಲ್ಲ ಈ ಶಾಟ್ ನ ಹೊಡಿಬೇಕಾದಾಗ. ಬಾಲ್ ಚೇಂಜ್ ಆಗಿದೆ. ಟಿಮ್ ಡೇವಿಡ್ ಕೂಡ ಚೆಕ್ ಮಾಡ್ತಾ ಇದ್ರು. ಇವಾಗ ಅಷ್ಟೊಂದು ಖುಷಿಯಾಗಿಲ್ಲ ಅವರು. ಕೇಳ್ತಾ ಇದಾರೆ 2 ಸರಿ ಆ ಬಾಲ್ ಶೇಪ್ ಬಗ್ಗೆ ಏನಾರ ಕೇಳ್ತಾ ಇದಾರಾ ಅಥವಾ ಸಾಫ್ಟ್ ಆಗಿದೆಯಾ ಒಂದ್ಸರಿ ಹತ್ತರಿಂದ ನೋಡಿರ್ತಾರೆ ಟಿಮ್ ಡೇವಿಡ್. ಇಲ್ಲ, ನಾರ್ಮಲಿ ಬ್ಯಾಟ್ಸ್ಮನ್ ಹಿಂಗೆ ಸೀಮ್ ಮೇಲೆ ಹಿಂಗೆ ಬ್ಯಾಕ್ ಸ್ಪಿನ್ ಕೊಟ್ಬಿಟ್ಟು ನೋಡ್ತಾರೆ, ವಾಪಸ್ ಹಂಗೆ ಬರ್ತಾ ಇಲ್ಲ ವಾಬಲ್ ಆಗುತ್ತಾ ಅಂತ. ಅದೇನ್ ಗೊತ್ತಾ, ಬಾಲ್ ಶೇಪ್ ಇದೆಯಾ, ಇದ್ರೆ ಆ ಬಾಲ್ ಶೇಪ್ ತೆಗಿಬೇಕು ನಾನು ಅಂತ ಡಿಸೈಡ್ ಮಾಡಿರೋದು. ಎತ್ತಿದಾಗ ಚೇರಾಗಡಿ ಮುತ್ತಿದಾಗ ಕನ್ನಡದ ಕಪ್ಪು ಮಣ್ಣಿನವನು